ಕ್ರಿಯತೆ ಕರ್ಮ ಪರತ್ರೈವೋಪಭುಜ್ಯತೆ ಸಿಕ್ತಮೂಲಸ್ಯ ವೃಕ್ಷಸ್ಯ ಫಲಂ ಶಾಖಾಸು ದೃಶ್ಯತೆ. ಇಹಲೋಕದಿ ಯಾವ ಕರ್ಮ ಮಾಡುವರೋ ಅದರ ಫಲವನ್ನೇ ಪರಲೋಕದಿ ಅನುಭವಿಸುವರು. ಮರದ ಬೇರಿಗೆ ನೀರೆರೆದರೆ ಹಣ್ಣುಗಳು ಕೊಂಬೆಗಳಲ್ಲಿ ಕಾಣಿಸಿಕೊಳ್ಳುವುವು. ರಾಮಾಯಣ ಕಾಲದ ಪೌರಾಣಿಕ ಹಿನ್ನೆಲೆಯುಳ್ಳ ಪುಣ್ಯಭೂಮಿಯೇ ಹಾದಿಗಲ್ಲು. ಕುಮುದ್ವತಿ, ಶರ್ಮಣ್ವತಿ, ಶರ್ಮಣಾವತಿ, ಕುಶಾವತಿ ಹಾಗೂ ಶರಾವತಿ ಪಂಚನದಿಗಳ ಉಗಮಸ್ಥಾನವು. ಪರಶುರಾಮರು ಮಾತೃಹತ್ಯಾ ಪಾಪಾತಳದ ತುಂಗಾ ನದಿಯ ಪರಶುರಾಮ ಕುಂಡಕ್ಕೆ ಅನತಿ ದೂರದಲ್ಲಿರುವುದು ಹಾದಿಗಲ್ಲಿನ ವಿಶೇಷ. ಶ್ರೀರಾಮನು ಮಾಯಾಮೃಗ ಬೆನ್ನಟ್ಟಿ ಬಂದು ಹೆದೆ ಏರಿಸಿದ ಸ್ಥಳವಿದೆಂಬುದು ಸ್ಥಳ ಪುರಾಣ. ಅದರ ಸ್ಮರಣೆಗಾಗಿ ಸ್ವತಃ ಶ್ರೀರಾಮ ಪ್ರತಿಷ್ಠೆಗೈದ ಶ್ರೀರಾಮೇಶ್ವರ ಇಲ್ಲಿ ನೆಲೆಸಿದ್ದಾನೆ. ಪ್ರತಿಷ್ಠಾಪನೆಯ ಸಂದರ್ಭ ಶಿವಲಿಂಗವನ್ನು ಆಂಜನೇಯ ತರುವುದು ವಿಳಂಬವಾದಾಗ ಮುಹೂರ್ತ ಮೀರುವುದೆಂದು ಸೀತಾಮಾತೆ ಮಾಡಿಕೊಟ್ಟ ವಿಶೇಷ ಶಿವಲಿಂಗವಿಲ್ಲಿನದು. ತಾನು ತನ್ನ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಿಲ್ಲವೆಂದು ಆಂಜನೇಯ ಕೋಪದಿಂದ ಬಿಸುಟಾಗ ಅದೇ ಓರೆಯಾಗಿ ನಿಂತು ಕಲಾನಾಥೇಶ್ವರನೆಂದು ಖ್ಯಾತವಾಗಿರುವ ಶಿವಲಿಂಗವೆಂದೇ ಪ್ರತೀತಿ. ಹೀಗೆ ಪ್ರಾಣದೇವ ಆಂಜನೇಯ ಕೋಪಗೊಂಡ ಈ ಹಳ್ಳಿಗೆ ಮುಂದೆ ಕಲಿಯುಗದಲ್ಲಿ ಆ ಕೋಪತಾಪ ಪರಿಹಾರವಾಗುವುದೆಂಬ ಶ್ರೀರಾಮನ ವಾಕ್ಯದಂತೆ ಭಾವಿ ಸಮೀರರೆಂದೇ ಖ್ಯಾತರಾದ ಶ್ರೀ ವಾದಿರಾಜರು ಕಲಿಯುಗಾಬ್ದ 4684 ಶಾಲಿವಾಹನ ಶಕ 1504 ಚಿತ್ರಭಾನು ಸಂವತ್ಸರ ವೈಶಾಖ ಬಹುಳ ಸಪ್ತಮಿ ಎಂದು ಆಗಮಿಸಿದುದು ಈಗ ಚರಿತ್ರೆಯ ಭಾಗ. ಪೂರ್ವದಿಂದಲೂ ವೇದ, ಜ್ಯೋತಿಷ್ಯ, ಮಂತ್ರ, ತಂತ್ರ ಮುಂತಾದ ಶಾಸ್ತ್ರ ವಿಶಾರದರಾಗಿದ್ದ ನಡುವಿನ ಮನೆ ಮೊದಲು ಕುಂಭಾಸಿ ಮಠವೆಂದು ಹೆಸರಾಗಿದ್ದು ಮುಂದೆ ಸೋದೆ ವಾದಿರಾಜ ಮಠವೆಂದು ಪ್ರಸಿದ್ಧವಾದ ಕುಂಭಾಸಿ ಮಠದೊಡನೆ ಹಲವು ವರ್ಷಗಳ ಮಧುರ ಬಾಂಧವ್ಯವಿರುವ ದಾಖಲೆಗಳು ಲಭ್ಯ. ಈ ಕಾರಣದಿಂದಲೇ ಶ್ರೀ ವಾದಿರಾಜರು ಆಚಾರ್ಯ ಮಧ್ವಕರಾರ್ಚಿತ ಅತ್ಯಂತ ಅಪರೂಪದ ದಾಮೋದರ ಕಾಳಿಂಗಮರ್ದನ ಶ್ರೀಕೃಷ್ಣ ಪ್ರತಿಮೆ, ಅಭಯಲಕ್ಷ್ಮಿ ನೃಸಿಂಹ ಸಾಲಿಗ್ರಾಮವಲ್ಲದೆ ತಾವೇ ವಿಶೇಷವಾಗಿ ಎರಕ ಹೊಯ್ಯಿಸಿ ಅಭಿಮಂತ್ರಿಸಿದ ರುದ್ರಪದ ತಪೋನಿರತ ಶ್ರೀ ನಾರಾಯಣ ಭೂತರಾಜರ ಪದ್ಮಪೀಠ ಯಂತ್ರವನ್ನ ನಡುವಿನಮನೆ ಸಂಸ್ಥಾನಕ್ಕೆ ಅನುಗ್ರಹಿಸಿದ್ದಾರೆ. ಅಂದಿನಿಂದ ಶ್ರೀ ಸೋದೇಮಠ ಸಂಪ್ರದಾಯದಂತೆ ಪೂಜಾ ಕೈಂಕರ್ಯವನ್ನು ನಡೆಸಿಕೊಂಡು ಬಂದ ಮನೆತನವೀ ನಡುವಿನಮನೆ ಸಂಸ್ಥಾನಂ. ಶ್ರೀ ವೆಂಕಟ ನರಸಿಂಹರಾಯರ ಕಾಲದಲ್ಲಿ ಕಲಿಯುಗದ ಕಾಮಧೇನುವೆಂದೇ ಖ್ಯಾತರಾದ ಭಾವಿ ಸಮೀರ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಅನುಗ್ರಹಿಸಿದ ಭಗವತ್ ಪ್ರತೀಕಗಳ ಅರ್ಚನೆ, ಶ್ರೀ ಸೋದೇಮಠ ಸಂಪ್ರದಾಯದಂತೆ ನಡೆಸಿಕೊಂಡು ಬರುತ್ತಿರುವ ನಡುವಿನಮನೆ ಶ್ರೀ ರಾಜರ ದರ್ಶನ, ಅನುಗ್ರಹಕ್ಕೆಂದು ಆಗಮಿಸುವ ಅಸಂಖ್ಯರ ಇಷ್ಟಾರ್ಥ ಪ್ರಾಪ್ತಿಯಿಂದ ನೆಮ್ಮದಿಗೆ ಕಾರಣವಾಗಿರುವುದು ಸರ್ವವಿದಿತ. ಶ್ರೀ ವಾದಿರಾಜರಷ್ಟೇ ಮಹಿಮಾನ್ವಿತರೂ ತಪೋಧನರೂ ಆದ ಸೋದೆ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೋತ್ತಮ ತೀರ್ಥರ ಅಪೇಕ್ಷೆಯಂತೆ ಬಹು ಸುಂದರ ಆಲಯದಲ್ಲಿ ಆ ಭಗವತ್ ಪ್ರತೀಕಗಳನ್ನು ಸ್ವತಃ ಅವರೇ ಪ್ರತಿಷ್ಠಾಪಿಸಿ ಸಾನ್ನಿಧ್ಯ ವರ್ಧಿಸಿದ್ದಾರೆ. ಶ್ರೀ ವಾದಿರಾಜ ಗುರು ಸಾರ್ವಭೌಮರ ಶ್ರೀ ನಾರಾಯಣ ಭೂತರಾಜರ ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದ ನಡುವಿನಮನೆ ಮನೆತನದ ಅರ್ಚಕ ಶ್ರೀನಿವಾಸರಾಯರ ಕನಸಿನಂತೆ ಶ್ರೀರಾಜರು ರೂಢಿಸಿದ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ, ಸಾಮಾಜಿಕ ಪರಂಪರೆಯನ್ನು ಸಮರ್ಥವಾಗಿ ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಕಲಿಯುಗಾಬ್ದ 1500ರಲ್ಲಿ ಶ್ರೀ ವಾದಿರಾಜ ಸಂಸ್ಕೃತಿ ಸಂವರ್ಧನ ಸಭಾ ಎಂಬ ಸಂಸ್ಥೆಯನ್ನು ಆರಂಭಿಸಲು ಪ್ರೇರಣೆ ನೀಡಿ ತಾವೇ ಮಹಾಪೋಷಕರಾಗಿ ಅನುಗ್ರಹಿಸಿರುವುದು ಗಮನೀಯ. ಉಡುಪಿ ಅಷ್ಟಮಠ ಪ್ರಧಾನ ಪುರೋಹಿತ ಪಂಚಾಂಗಕರ್ತ ಹೆರ್ಗ ಸುಬ್ಬರಾಯ ಭಟ್ಟರು ಈ ದಿಸೆಯಲ್ಲಿ ಶ್ರೀಗಳವರ ಅಪೇಕ್ಷೆಯಂತೆ ಮಾರ್ಗದರ್ಶನ ಮಾಡಿ ನಡುವಿನಮನೆ ಸಂಸ್ಥಾನದ ಈ ಧರ್ಮೋತ್ಥಾನ ತಾಣವು ಭಕ್ತರ ಶ್ರದ್ಧಾ ಕೇಂದ್ರವಾಗಿ ರೂಪುಗೊಳ್ಳುವಲ್ಲಿ ಸಹಕಾರ ನೀಡಿದ್ದು ಉಲ್ಲೇಖನೀಯ. ಧರ್ಮ, ಸಂಸ್ಕೃತಿ, ಸಾಹಿತ್ಯ ಸಂರಕ್ಷಣೆ ಸಂವರ್ಧನೆಯ ನಿಮಿತ್ತ ಸಾಹಿತ್ಯ ಸಂಸ್ಕೃತಿ ಉತ್ಸವ, ಧರ್ಮ ಸಂಸ್ಕೃತಿ ಪ್ರಭಾವನೆಗಾಗಿ ಉಪನ್ಯಾಸ ಕಮ್ಮಟ, ಸಂಸ್ಕೃತಿ ಸಂವರ್ಧನೆಗಾಗಿ ಯಕ್ಷಗಾನ ಕಲಾಕೇಂದ್ರ ಮುಂತಾದ ಹಲವಾರು ಚಟುವಟಿಕೆಗಳೊಡನೆ ಅನ್ನ, ಅಭಯ, ವಿದ್ಯಾದಾನ ಹೀಗೆ ನಾನಾ ಮುಖಗಳಲ್ಲಿ ಸಮಾಜೋಪಯೋಗಿಯಾಗಿ ಸಂಸ್ಥೆ ಬೆಳೆದು ಬರುತ್ತಿದ್ದು ಪ್ರಸ್ತುತ ಸೋದೆ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ಮಹಾಪೋಷಕರಾಗಿ ಅನುಗ್ರಹಿಸುತ್ತಿದ್ದಾರೆ. ಇಹಪರದ ಸುಖ ಸಾಧನೆಗಾಗಿ ಅಧ್ಯಾತ್ಮ ಸಾಧನಾ ಕೇಂದ್ರ, ಆಧ್ಯಾತ್ಮಿಕ ಗ್ರಂಥಾಲಯ, ಸಂಶೋಧನಾ ಕೇಂದ್ರ, ಭಾರತೀಯ ಭಾಷಾ ಸಂಸ್ಕೃತಿ ಅಧ್ಯಯನ ಕೇಂದ್ರ, ಸಾವಯವ ಕೃಷಿ ಸಂವರ್ಧನ ಕೇಂದ್ರ, ಆರ್ತರ ಅಭಯಧಾಮ, ಸುಸಂಸ್ಕೃತ ಭಾವಿ ಪೀಳಿಗೆ ನಿರ್ಮಿತಿಗಾಗಿ ಶಿಕ್ಷಣ ಸಂಸ್ಕಾರ ಕೇಂದ್ರ, ಗೋಶಾಲೆ, ವೇದ ವೇದಾಂಗ ಕೇಂದ್ರ, ಗ್ರಂಥ ಪ್ರಕಾಶನ ಕೇಂದ್ರ, ಆರ್ಷ ಸಾಹಿತ್ಯ ಸಂಸ್ಕೃತಿ ಸಂಸ್ಕಾರ ಸಂವರ್ಧನೆಯ ಗುರುಕುಲ, ಆರೋಗ್ಯ ಸಂವರ್ಧನ ಕೇಂದ್ರ ಹೀಗೆ ಹಲವಾರು ಯೋಜನೆಗಳು ನಡುವಿನಮನೆ ಸಂಸ್ಥಾನಂನ ಮುಂದಿವೆ. ಉತ್ಪತನ್ನಪಿ ಚಾಕಾಶಂ ವಿಷನ್ನಪಿ ರಸಾತಲಂ ಅಟನ್ನಪಿ ಮಹೀಂ ಕೃತ್ಸ್ನಾಂ ನಾದತ್ತ ಮುಪತಿಷ್ಠತೆ. ಆಗಸಕ್ಕೆ ಹಾರಿದರೂ, ಪಾತಾಳವನ್ನು ಹೊಕ್ಕರೂ, ಇಡೀ ಭೂಮಂಡಲವನ್ನು ಸುತ್ತಿದರೂ ನಾವು ಕೊಡದೇ ಇದ್ದುದು ನಮಗೆ ದೊರೆಯುವುದಿಲ್ಲ.